ಹಾಸನ ಜಿಲ್ಲೆ ಕುಲಗೋಡು ತಾಲೂಕು ಹೊಣನೂರು ಹೋಬಳಿಯ ಮೋಹನ್ ಸರ್ ಇದಾರೆ ನಮ್ಮ ಜೊತೆಗೆ. ಈ ಮಳೆ ಬರ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಬೇರೆ ಕಡೆ ಆದ್ರೆ ತರ ಮಳೆ ಸೌಂಡ್ ಬರುತ್ತಲ್ಲ, ಆತರ ಏನ್ ಸೌಂಡ್ ಇಲ್ಲ. ಸೋನೆ ಮಳೆ ಬಂದ್ರು ಜೋರಾಗಿ ಮಳೆ ಬರುತ್ತೆ, ಸೌಂಡ್ಸ್ ಕೇಳಿಸುತ್ತೆ. ಇದೇ ಸೌಂಡ್ ಬರ್ತಾ ಇಲ್ಲ. ಮತ್ತೆ ಇಂಟರ್ಲಾಕ್ ಸಿಸ್ಟಮ್ ಇರೋದ್ರಿಂದ ಎಲ್ಲ ಸ್ಕ್ರೂ ಸಿಸ್ಟಮ್ ಇದಾವೆ. ಗಾಳಿ ಬಂದ್ರೆ ಏನ್ ತೊಂದ್ರೆ ಇಲ್ಲ. ಮತ್ತೆ ಇದು ಪಾಚಿ ಕಟ್ಟಲ್ಲ ಅಂತ ಹೇಳಿದ್ರು, ಅದ್ ನಾನ್ ನೋಡ್ದಂಗೆ ಏನು ಆಗಿಲ್ಲ. ಆತರ ಬೇರೆ ಕಡೆ ಅಂಚೆಲ್ಲ ಆದ್ರೆ ಪಾಚಿ ಕಟ್ಟುತ್ತೆ, ಬ್ಲಾಕಿಶ್ ಆಗುತ್ತೆ. ಇದೆಲ್ಲ ಆತರ ಏನಾಗಿಲ್ಲ. ತುಂಬಾ ನನಗೇನೋ ಬಹಳ ಇಷ್ಟ ಆಯ್ತು ಕೆಲಸ ಮಾಡ್ಸಿದ್ದು. ಕೆಲವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಕೆಲವರು ಯಾರು ಮಾಡಿದ್ದು ಕೆಲಸನ ಇದನ್ನೆಲ್ಲ ಅಂತ ಹೇಳಿ ಅವರು ನಂತರ ಇವರು ಶ್ರೀಧರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡೋಗಿದ್ದಾರೆ. ವೆಯ್ಟ್ ಬೀಳಲ್ಲ ಅಂತ ಹೇಳಿದ್ರು. ಮತ್ತೆ ಕಲರ್ ಸೆಲೆಕ್ಷನ್ ಒಂದು 7-8 ಕಲರ್ ಇದಾವೆ. ಅದ್ರಲ್ಲಿ ನಾವು ಚಾಕ್ಲೇಟ್ ಬ್ರೌನ್ ಸೆಲೆಕ್ಟ್ ನಾವು ಇದನ್ನ ನಮ್ಮ ಮಕ್ಕಳೆಲ್ಲ ಇದನ್ನ ಸೆಲೆಕ್ಷನ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿ. ನಮಸ್ಕಾರ ವೀಕ್ಷಕರೇ, ನಾನು ಶ್ರೀಧರ್ ಮಾತಾಡೋದು, ರೀಜನಲ್ ಮ್ಯಾನೇಜರ್ ಕರ್ನಾಟಕದಿಂದ. ನನ್ನೊಂದಿಗಿದ್ದಾರೆ ಮಂಗಳೂರಿನ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆದಂತ ರಾಹುಲ್ ಅವರು, ಹಾಗೂ ಮತ್ತು ನಮ್ಮೊಂದಿಗೆ ನಮ್ಮ ಗ್ರಾಹಕರಾದಂತ ಹಾಸನ ಜಿಲ್ಲೆ ಕುಲಗೋಡು ತಾಲೂಕು ಹೊಣನೂರು ಹೋಬಳಿಯ ಮೋಹನ್ ಸರ್ ಇದಾರೆ ನಮ್ಮ ಜೊತೆಗೆ. ಈಗ ನಾನು ಈ ಟೈಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ನಮ್ದು ನ್ಯಾನೋ ಸೆರಾಮಿಕ್, ಲೈಟ್ ವೆಯ್ಟ್ ರೂಫಿಂಗ್, ಪ್ರತಿಯೊಂದು ಫೀಚರ್ ನ ಕೂಡ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಸೇಲ್ ಮಾಡಿದೀನಿ ಸರ್. ಈಗ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ನಮ್ಗೆ ಇದ್ರ ಬಗ್ಗೆ ಕೊಡ್ಬೇಕು. ನಾನು ಎಲ್ಲ ಹೇಳಿ ನಿಮ್ಗೆ ಇಷ್ಟ ಆಯ್ತು ಪ್ರಾಡಕ್ಟ್ ಲೈಟ್ ವೆಯ್ಟ್ ಇದೆ, ಮತ್ತೆ ಇಂಟರ್ಲಾಕಿಂಗ್ ಸಿಸ್ಟಮ್ ಇದೆ ಅಂತ ಹೇಳಿದೆ, ಮತ್ತೆ ನೀರ್ ಬಿದ್ರೆ ನಿಲ್ಲಲ್ಲ ಅಂತ ಹೇಳಿದೆ, ಪಾಚಿ ಕಟ್ಟಲ್ಲ ಅಂದ್ರೆ, ಮತ್ತೆ ನಿಮ್ ಬಿಲ್ಡಿಂಗ್ ತೂಕ ಬೀಳಲ್ಲ ಅಂತ ಹೇಳಿದೆ. ಯಾಕಂದ್ರೆ ನಿಮ್ದು 3ನೇ ಫ್ಲೋರ್ ಸರ್ ಇದು. ಹೌದು, ಯಾಕಂದ್ರೆ ನೀವು ಹೇಳಿದ್ರೆ ನನಗೆ ಲೋಡ್ ಬೇರಿಂಗ್ ಬರಬಾರ್ದು ಅಂತ ಹೇಳಿದ್ರಿ. ನಮ್ದು ಇದು ಹಾರ್ಡ್ಲಿ ಸರ್ 2.5 ಟೈಲು 1.4 kg ತೂಕ. ಬೇರೆ ಯಾವ್ದೇ ಟೈಲ್ ತಗೊಂಡ್ರೆ ತೂಕ ಬೀಳುತ್ತೆ. ಸೊ ನಮ್ದು ತೂಕ ಲೈಟ್ ವೇಟ್ ಇದೆ. ಇದಕ್ಕೆ ಸ್ಟ್ರಕ್ಚರ್ ಕೂಡ ಲೈಟ್ ವೇಟ್ ಮಾಡಿದೀನಿ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ ಹೇಳಿ. ನಾನು ಹೆಚ್ಚು ಕಮ್ಮಿ 6 ತಿಂಗಳಾಯ್ತು ಇದನ್ನ ವರ್ಕ್ ಮಾಡಿಸಿ. ಅದಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ಒಂದ್ಸರಿ ನೋಡಿದ್ದೆ. ಮತ್ತೆ ನಮ್ಮ ಫ್ರೆಂಡ್ ಒಬ್ರು ಗಣೇಶ್ ಅಂತ ಇದ್ದಾರೆ KEB ನಲ್ಲಿ, ಅವ್ರದ್ದು ವರ್ಕ್ ಮಾಡಿದ್ರು. ಅಲ್ಲೂ ಮನೇಲಿ ನೋಡಿದಾಗ ಬಹಳ ಇಷ್ಟ ಆಯ್ತು, ಖುಷಿ ಆಯ್ತು. ನೀಟಾಗಿ ಕೆಲಸ ಮಾಡಿದ್ರು ಮಾತ್ರ. ಆಮೇಲೆ ನಾನು ಮತ್ತೆ ಈ ಶ್ರೀಧರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸ್ವಲ್ಪ ಬಿಸಿ ಇದ್ರು ಅಂತ ಕಾಣುತ್ತೆ. ಮತ್ತೆ ಒಂದು 15 days ಬಿಟ್ಕೊಂಡ್ ಬರ್ತೀರಿ ಅಂತ ಹೇಳಿದ್ರು. ಬಂದು ಎಲ್ಲ ನೋಡಿ, ಎಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಮೆಟೀರಿಯಲ್ ಅಂತ ಎಲ್ಲ ನಂಗೆ ತೋರಿಸಿದ್ರು. ಕಲರ್ ಸೆಲೆಕ್ಷನ್ಗೆಲ್ಲ ತೋರಿಸಿದ್ರು. ಇದರಲ್ಲಿ ನ್ಯಾನೋ ಸೆರಾಮಿಕ್ ಅಲ್ಲಿ 2.5 ಸೈಜ್ ಇದು. ಮೇಲಿಕ್ಕೆ ಟಾಪ್ ಆದ್ರೆ ಇದು ಕಬ್ನ ಕಮ್ಮಿ ಹಿಡಿಯುತ್ತೆ ಅಂತ ಹೇಳಿ ಅವ್ರು ಏನಾಗುತ್ತೆ ಜಾಸ್ತಿ ಬೇಕಾಗಲ್ಲ ಅಂತ ಹೇಳಿ ದೂರ ಸ್ವಲ್ಪ ದೂರ ಬರುತ್ತೆ, ವೆಯ್ಟ್ ಬೀಳಲ್ಲ ಅಂತ ಹೇಳಿದ್ರು. ಮತ್ತೆ ಕಲರ್ ಸೆಲೆಕ್ಷನ್ ಒಂದು 7-8 ಕಲರ್ ಇದಾವೆ. ಅದ್ರಲ್ಲಿ ನಾವು ಚಾಕ್ಲೇಟ್ ಬ್ರೌನ್ ಸೆಲೆಕ್ಟ್ ನಾವು ಇದನ್ನ ನಮ್ಮ ಮಕ್ಕಳೆಲ್ಲ ಇದನ್ನ ಸೆಲೆಕ್ಷನ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿ. ಇದು ನಮ್ಗೆ ಹಾಕಿದ್ಮೇಲೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗೂ ಕಾಣಿಸ್ತಾ ಇದೆ ಅಂತ ಅನಿಸ್ತು. ವೆರೈಟೀಸ್ ಎಲ್ಲ ಕೊಟ್ಟಿದ್ದೆ ಸರ್. ಮತ್ತೆ ಮಳೆ ಬಂದ್ರೆ ಕೂಡ ಏನು ಸೌಂಡ್ ಬರ್ತಾ ಇಲ್ಲ. ಮಳೆ ಬರ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಬೇರೆ ಕಡೆ ಆದ್ರೆ ತರ ಮಳೆ ಸೌಂಡ್ ಬರುತ್ತಲ್ಲ, ಆತರ ಏನು ಸೌಂಡ್ ಇಲ್ಲ. ಸೋನೆ ಮಳೆ ಬಂದ್ರು ಜೋರಾಗಿ ಮಳೆ ಬರುತ್ತೆ, ಸೌಂಡ್ಸ್ ಕೇಳಿಸುತ್ತೆ. ಇದೇ ಸೌಂಡ್ ಬರ್ತಾ ಇಲ್ಲ. ಮತ್ತೆ ಇಂಟರ್ಲಾಕ್ ಸಿಸ್ಟಮ್ ಇರೋದ್ರಿಂದ ಎಲ್ಲ ಸ್ಕ್ರೂ ಸಿಸ್ಟಮ್ ಇದಾವೆ. ಗಾಳಿ ಬಂದ್ರೆ ಏನ್ ತೊಂದ್ರೆ ಇಲ್ಲ. ಮತ್ತೆ ಇದು ಪಾಚಿ ಕಟ್ಟಲ್ಲ ಅಂತ ಹೇಳಿದ್ರು, ಅದ್ ನಾನ್ ನೋಡ್ದಂಗೆ ಏನು ಆಗಿಲ್ಲ. ಆತರ ಬೇರೆ ಕಡೆ ಅಂಚೆಲ್ಲ ಆದ್ರೆ ಪಾಚಿ ಕಟ್ಟುತ್ತೆ, ಬ್ಲಾಕಿಶ್ ಆಗುತ್ತೆ. ಇದೆಲ್ಲ ಆತರ ಏನಾಗಿಲ್ಲ. ತುಂಬಾ ನನಗೇನೋ ಬಹಳ ಇಷ್ಟ ಆಯ್ತು ಕೆಲಸ ಮಾಡ್ಸಿದ್ದು. ಕೆಲವರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಕೆಲವರು ಯಾರು ಮಾಡಿದ್ದು ಕೆಲಸನ ಇದನ್ನೆಲ್ಲ ಅಂತ ಹೇಳಿ ಅವರು ನಂತರ ಇವರು ಶ್ರೀಧರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡೋಗಿದ್ದಾರೆ. ನಾವು ಮಾಡಿಸ್ಬೇಕು ಅಂತ ಹೇಳಿ. ಈ ಮೊನ್ನೆ ಒಬ್ರು ಮಿರ್ಲೆ ಮತ್ತೆ ಸಾಲಿರಾಮ್ನಿಂದ ಎಲ್ಲ ಬಂದಿದ್ರು. ಅವರು ಬಂದು ನೋಡ್ಕೊಂಡು ಹೋಗಿ ಬಹಳ ಇಷ್ಟಪಟ್ಟರು ಈ ಕೆಲಸನ. ಎಲ್ಲ ನೀಟಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಟ್ರು ಮಾತ್ರ. ಅಂದ್ರೆ ಇವರಲ್ಲಿರೋ ವರ್ಕರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ ತರ ಎಲ್ಲ ಟೈಮ್ ವೇಸ್ಟ್ ಮಾಡಲ್ಲ. ಬೆಳಿಗ್ಗೆ 7:30ಗೆ ಅವ್ರು ರೆಡಿ ಇರ್ತಿದ್ರು ಕೆಲಸಕ್ಕೆ. ಗಂಟೆ ಆದ್ರೂ ಕೂಡ ಕೆಲಸ ಮಾಡಿ ಅರ್ಧಂಬರ್ಧ ಮಾಡ್ತಿದ್ದಿಲ್ಲ. ಹೆಚ್ಚು ಕಮ್ಮಿ ಒಂದು 20 days ಕೆಲಸ ಮಾಡಿದ್ರು ಇದನ್ನ. ಅಷ್ಟಕ್ಕೆಲ್ಲ ಅವ್ರು ನನಗೆ ಫಿನಿಶ್ ಮಾಡಿಕೊಟ್ರು, ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಅಲ್ಲ ಸರ್, ನಿಮ್ಮ ಶೆಡ್ಯೂಲ್ ಏನ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಆ ಟೈಮ್ಗಳನ್ನ ಮುಗಿಸ್ಕೊಟ್ಟಿದ್ದೀವಿ. ಆ ಟೈಮ್ಗೆಲ್ಲ ಮುಗಿಸ್ಕೊಟ್ಟಿದ್ದಾರೆ. ಏನು ಆ ಥರ ಏನು ಯಾವುದು ನಮ್ಗೆ ಪ್ರಾಬ್ಲಮ್ ಆಗಲಿಲ್ಲ. ಬಹಳ ಖುಷಿ ಆಯ್ತು ಮಾಡಿಸಿದ್ದು. ನಮಸ್ತೆ ಸರ್. ನಮಸ್ಕಾರ, ಧನ್ಯವಾದಗಳು ಸರ್. ಒಂದು ಟೈಲ್ ಬಗ್ಗೆ ವಿಶೇಷದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮಸ್ಕಾರ ಸರ್. More than 10,000 satisfied customers across India.